ಚೆನ್ನಾಗಿ ಮಾಡ್ದ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಡೇಟ್ ಬಂದು ಪ್ರತಿ ಸರಿ ಡೇಟ್ ಮಾಡ್ತಾ ಹೋಗ್ತೀನಿ. ಎಸ್, ಸೊ ಇವತ್ತು ಡೇಟ್ ಬಂದು 28 ಮಾರ್ಚ್. ಗೊತ್ತಿಲ್ಲದಿರೋನು ಆಗಲೇ ಮಂತ್ ಎಂಡ್ ಆಗ್ತಾ ಬರ್ತಿದೆ. ಇಯರಲ್ಲಿ 3rd ಮಂತ್. ಟೈಮ್ ಎಷ್ಟು ಬೇಗ ಹೋಗ್ತಿದೆ. ಇನ್ನು ಕರೆಕ್ಟಾಗಿ ನಮ್ಮ ಶೋಗೆ ಆಲ್ಮೋಸ್ಟ್ 84 ಡೇಸ್ ಇದೆ ಅನಿಸುತ್ತೆ. ಯಾಕೆಂದರೆ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಯಾವತ್ತು ಡೇಟು ಅಂತ. ಆ್ಯಕ್ಚುಲಿ 84 to 83 ಡೇಸ್ ಇರ್ಬೋದು. ನನಗೆ ಪ್ರತಿ ಸೆಕೆಂಡು ನಾನು ಶೋ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಫುಲ್ ಥರ ಝೋನಲ್ಲಿದೆ. ಹೇಳಬೇಕು ಅಂದರೆ ಹಂಗೆ ಇರಬೇಕು. ಯಾಕೆ ಅಂದರೆ ಬಾಡಿ ಬಿಲ್ಡಿಂಗ್ ಅನ್ನೋದು ಇದೇನೋ ಒಂದೇ ಪರ್ಟಿಕ್ಯುಲರ್ ಟೈಮಲ್ಲಿ ಆ ದಿನದಲ್ಲಿ ಆ ಪರ್ಟಿಕ್ಯುಲರ್ ಟೈಮಿಗೆ ಮಾತ್ರ ಬಾಡಿ ಬಿಲ್ಡಿಂಗ್ ಮಾಡಬೇಕು, ಇಷ್ಟು ಟೈಮ್ ಕೊಟ್ಟರೆ ಸಾಕು ಕೆಲಸ ಆಗ್ಬೋದು ಅನ್ನೋಂಗೆ ಅಲ್ಲ. ಇದು 24 hours ಗೇಮ್. 24 hours ಗೇಮ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿದ್ದೆ ಕರೆಕ್ಟಾಗಿ ಮಾಡಬೇಕು. ಅಟ್ಲೀಸ್ಟ್ 8 to 10 hours ನಾನು ಇವಾಗ ಕನ್ಸಿಡರ್ ಮಾಡಿರೋದು. ಮೀಲ್ಸ್, ಪ್ರತಿ ಮೀಲು ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರತಿ ಮೀಲು ಕರೆಕ್ಟಾಗಿ ತಿನ್ನಬೇಕು. ವಾಟರ್ ಇಂಟೇಕ್ ದಿನ ಪೂರ್ತಿ ಇಷ್ಟು 4 to 5 ಲೀಟರ್ಸ್ ವಾಟರ್ ಕರೆಕ್ಟಾಗಿ ಕುಡಿಬೇಕು. ವರ್ಕೌಟ್ ಕರೆಕ್ಟಾಗಿ ಪ್ರಾಪರ್ ವರ್ಕೌಟ್ ಮಾಡಬೇಕು. ಸ್ಟೆಪ್ಸ್, ಕಾರ್ಡಿಯೋ ಸ್ಟೆಪ್ಸ್ ಪ್ರತಿ ದಿನ ಫುಲ್ ಲಾಕಿನ್ ಇರಬೇಕು. ಇದೇನೋ ಒಂಥರ ಏನಂತಾರೆ, ಇವಾಗ ಎಕ್ಸಾಮ್ಗೆ ಓದ್ತಾ ಇದೆಯೋ ಇಲ್ಲ ಏನೋ ಒಂದು ಪ್ರಿಪೇರ್ ಆಗ್ತಿದ್ಯಾ ಅಂದರೆ ಒಂದು ಸರ್ಟೆನ್ ಟೈಮ್ ಕೊಟ್ಟರೆ ಆ ಟೈಮಲ್ಲಿ ಓದ್ಕೊಂಡು ಬೇರೆ ಟೈಮಲ್ಲಿ ಚಿಲ್ ಮಾಡಿಕೊಂಡು ಎಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಬಟ್ ಇದರಲ್ಲಿ ಹೆಂಗೆ ಅಂದರೆ ಎಲ್ಲ ನಾವು ಹೋಗ್ಬೇಕು ಅಂದರೆ ಮೀಲ್ ಮಿಸ್ ಆಗುತ್ತಾ ನೋಡ್ಕೋಬೇಕು. ಕರೆಕ್ಟ್ ಟೈಮ್ಗೆ ಮೀಲ್ ಕ್ಯಾರಿ ಮಾಡಬೇಕಾ, ಇಲ್ಲ ಅಷ್ಟೇ ವಾಪಸ್ ಬರ್ತೀನಾ, ಇಲ್ಲ ಅಲ್ಲೇ ತೊಗೊಂಡೋಗಿ ತಿನ್ನಬೇಕಾ, ಇಲ್ಲ ವಾಪಸ್ ಬಂದು ತಿನ್ಬೋದಾ, ಆ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಯಾರನ್ನ ಕರೆದ್ರೆ ಆಚೆ ಹೋಗೋಣ ಅಲ್ಲೋಗೋಣ ಅಂದರೆ ಅದಕ್ಕೂ 1000 ಸರಿ ಯೋಚನೆ ಮಾಡಬೇಕು. ಇಲ್ಲಿ ಹೋದ್ರೆ ಇದು ಮಿಸ್ ಆಗುತ್ತಾ, ಇಲ್ಲ ಅದು ಮಿಸ್ ಆಗುತ್ತಾ, ಏನಾದ್ರು ಮಿಸ್ ಮಾಡ್ಕೊತೀನಾ, ಇಲ್ಲ ಎಕ್ಸ್ಟ್ರಾ ಏನಾದ್ರು ಲೋಡ್ ಬೀಳುತ್ತಾ, ತುಂಬ ಇದೆ. ಸೊ ಎಸ್, ಇಟ್ ಈಸ್ ಬೋರಿಂಗ್ ಬಟ್ ಇಟ್ ಈಸ್ ಕೂಲ್ ಫಾರ್ ಮೀ. ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು ಯೂಟ್ಯೂಬಲ್ಲಿ ನನ್ನ ಸೀರೀಸ್ ಅಪ್ಲೋಡ್ ಮಾಡಿ. ಅದೇನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೂ ನೋಡಲ್ಲ, ಬಟ್ ಸ್ಟಿಲ್ ನನ್ನ ಕನ್ಸಿಸ್ಟೆನ್ಸಿ ನಾನು ಹಾಕ್ತೀನಿ. ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಸೊ ಎನಿವೇಸ್ ಹಾಕಿ ಒಂದು ವಾರ ಆಯಿತು. ಏನಕ್ಕೆ ಅಂದರೆ ಲಾಸ್ಟ್ ವೀಕು ಕರೆಕ್ಟಾಗಿ ಸ್ಯಾಟರ್ಡೇ ನನಗೆ ಒಂದು ಕಾಲ್ ಬರುತ್ತೆ, ನಮ್ಮ ಅಜ್ಜಿಗೆ ತುಂಬ ಸೀರಿಯಸ್ ಆಗಿದೆ ಅಂತ. ನಾನು ಸ್ಯಾಟರ್ಡೇ ಜಿಮ್ಮಲ್ಲಿ ಕೂತ್ಕೊಂಡು ಮೀಲ್ ಮಾಡ್ತಿದ್ದೆ. ಆ್ಯಕ್ಚುಲಿ ಪೋಸಿಂಗ್ ಪ್ರಾಕ್ಟೀಸ್ ಇತ್ತು. ಪೋಸಿಂಗ್ ಪ್ರಾಕ್ಟೀಸ್ ಮಾಡಿ ಮೀಲ್ ಮಾಡಿ 6:30 ಆಗಿತ್ತು ಸಂಜೆ. ಸೊ ಆಗಿದ ತಕ್ಷಣ ಪಟ್ ಅಂತ ಅಲ್ಲಿಂದ ಹಂಗೆ ಬಂದೆ ಮನೆಗೆ. ಟೀ ಶರ್ಟ್ ಬಿಚ್ಚಾಕ್ದೆ, ಮುಖನೂ ತೊಳ್ಳಿಲ್ಲ. ಟೀ ಶರ್ಟ್ ಬಿಚ್ಚಾಕ್ದೆ, ಬೇರೆ ಟೀ ಶರ್ಟ್ ಹಾಕ್ಕೊಂಡೆ. ನನ್ನ ಮೀಲ್ಸ್ ಏನೇನಿದೆ ಅದೆಲ್ಲ ಬ್ಯಾಗಿಗೆ ಬಿಸಾಕೊಂಡೆ. ನಾಳಿದ್ಗೆ ಅಕಸ್ಮಾತ್ ಎಲ್ಲೇ ಇದ್ದರೆ ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ಸಪ್ಲಿಮೆಂಟ್ಸ್, ಓಟ್ಸು, ಕ್ರೇಟಿನ್ ಎಲ್ಲ ಪ್ಲ್ಯಾಕ್ ಮಾಡಿಕೊಂಡು ಸಂಜೆನೇ ಬಿಟ್ಬಿಟ್ಟೆ. ದೇವ್ರ ದೊಡ್ಡವನು, ನಮ್ಮ ಅಜ್ಜಿ ಇವಾಗ ಚೆನ್ನಾಗಿದ್ದಾರೆ ಆ್ಯಂಡ್ ವಿ ಆರ್ ಬ್ಯಾಕ್. ನಾನು ವೀಡಿಯೋಸ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಇಬ್ಬರ ಜೊತೆ ವರ್ಕೌಟ್ ಮಾಡೋದಿದೆ. ಅದು ನನ್ನ ಫ್ರೆಂಡ್ ರಾಹುಲ್ ಅಂತ ಗೊತ್ತಿರುತ್ತೆ. ಅವನ ಜೊತೆ ಮುಂಚೆನೇ ಒಂದು ವೀಡಿಯೋ ಬರಬೇಕಿತ್ತು. ಆ ವೀಡಿಯೋ ಕರಪ್ಟಾಗಿ ಸತ್ತೋಗಿ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಸರಿ ವರ್ಕೌಟ್ ಮಾಡಬೇಕು. ವೀಡಿಯೋಗೋಸ್ಕರ ಅಂತಲ್ಲ, ಸಿಕ್ಕಿ ಜಾಸ್ತಿ ದಿನ ಆಗಿದೆ. ಯಾಕೆ ಅಂದರೆ ವಿ ಬೋತ್ ಶೇರ್ ದ ಸೇಮ್ ಪ್ಯಾಷನ್, ಬಾಡಿ ಬಿಲ್ಡಿಂಗ್ ಆ್ಯಂಡ್ ವಿಡಿಯೋಗ್ರಫಿ. ಅವನ ಜೊತೆ ಒಂದು ವರ್ಕೌಟ್ ಇದೆ ಆ್ಯಂಡ್ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ. ಸೊ ಅವರು ICN ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರ ಜೊತೆ ಒಂದು ವರ್ಕೌಟ್ ಇದೆ. ಅವ್ರ ಜೊತೆ ಇವತ್ತು ಆಗಬೇಕಿತ್ತು, ಫ್ರೈಡೇ ಅಂತ ಹೇಳಿದರು. ತುಂಬ ಬ್ಯುಸಿ, ನನ್ನ ತಮ್ಮನೂ ಇರಲಿಲ್ಲ. ನೋಡೋಣ, ಆದರೆ ನೆಕ್ಸ್ಟ್ ವೀಕಲ್ಲಿ ರಾಹುಲ್ ಜೊತೆ ಮತ್ತು ಅವ್ರ ಜೊತೆ ಅವ್ರ ಹೆಸರು ಆಮೇಲೆ ರಿವೀಲ್ ಮಾಡ್ತೀನಿ. ಇಲ್ಲಾಂದರೆ ಅದ್ರ ನೆಕ್ಸ್ಟ್ ವೀಕಲ್ಲಿ ಪಕ್ಕಾ ಆಗೇ ಆಗುತ್ತೆ. ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ. ನನ್ನ ಫ್ರೆಂಡು ಫೋನ್ ಆಗ್ತಾಯಿದ್ದಾನೆ. ಏನಕ್ಕೆ ಬಾರೋ ಮಚ್ಚ ಟೀ ಕುಡ್ಕೊಂಬರ. ನಾನೇನು ಕುಡಿಯಲ್ಲ, ನಾನು ಸುಮ್ಮನೆ ಅಲ್ಲಿ ಸೈಡ್ಸಿಗೆ ಕೂತ್ಕೊತಾರಲ್ಲ ಹಂಗೆ ಕೂತ್ಕೋಬೇಕು. ಅವ್ನು ಟೀ ಕುಡಿತಾನೆ, ಆಮೇಲೆ ವಾಪಸ್ ಮನೆಗೆ ಹೋಗೋದು. ಹಂಗೆ ಬರುವ ಆಮೇಲೆ ವೀಡಿಯೋ ಎಡಿಟಿಂಗ್ ಕಂಟಿನ್ಯೂ ಮಾಡುವ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನೋಡಿ. ಹಿಂಗೆ ಆಗೋದು ಜೀವನ. ಏನು ಮಾಡ್ತೀರಾ ಬಾಡಿ ಬಿಲ್ಡರ್ಸ್. ಇದ್ರ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋಲಿ ಪಕ್ಕಾ ಶೇರ್ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಒಂದು 4 ಐಟಮ್ಸ್ ಅಷ್ಟೇ. ಅದೇನು ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಟೇಸ್ಟ್ ಮಾತ್ರ ಇವತ್ತು ನಮ್ಮದು ಚೆಸ್ಟ್ ಆ್ಯಂಡ್ ಶೋಲ್ಡರ್ಸ್ ಇರೋದು. ಆ್ಯಕ್ಚುಲಿ ನನ್ನ ವರ್ಕೌಟ್ ಸ್ಪ್ಲಿಟ್ ಫುಲ್ ಚೇಂಜ್ ಆಗಿದೆ. ಸೊ ನನ್ನ ವರ್ಕೌಟ್ ಸ್ಪ್ಲಿಟ್ ಹಿಂಗಿರುತ್ತೆ: ಮಂಡೇ ಚೆಸ್ಟ್ ಆ್ಯಂಡ್ ಟ್ರೈಸಿಪ್, ಟ್ಯೂಸ್ಡೇ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್, ವೆನ್ಸ್ಡೇ ಲೆಗ್ಸು, ಥರ್ಸ್ಡೇ ಆ್ಯಬ್ಸ್ ಆ್ಯಂಡ್ ಕಾರ್ಡಿಯೋ, ಫ್ರೈಡೇ ಚೆಸ್ಟ್ ಆ್ಯಂಡ್ ಶೋಲ್ಡರ್, ನಾಳೆ ಆರ್ಮ್ಸ್, ಫುಲ್ ಆರ್ಮ್ಸ್. ಇದು ಪರ್ಟಿಕ್ಯುಲರ್ ಆಗಿ ನನಗೆ ಅಂತಲೇ ಸ್ಪೆಸಿಫಿಕ್ ಆಗಿ ಮಾಡಿರೋದು. ಏನಕ್ಕೆ ಅಂದರೆ ನಂದು ಆರ್ಮ್ಸ್ ಮತ್ತು ಚೆಸ್ಟ್ ತುಂಬ ವೀಕ್ ಇದೆ. ಸೊ ಅದಕ್ಕೋಸ್ಕರನೇ ಈ ವರ್ಕೌಟ್ ಸ್ಪ್ಲಿಟ್ನ ಈ ಥರ ಡಿಸೈನ್ ಮಾಡಿರೋದು. ಮೊದಲಿಗಿಂತ ನನ್ನ ಟ್ರೈನಿಂಗ್ ವಾಲ್ಯೂಮ್ ಜಾಸ್ತಿ ಆಗಿದೆ. ಸೊ ವಾಲ್ಯೂಮ್ ಜಾಸ್ತಿ ಆಗಿದೆ ಅಂದರೆ ಸೆಟ್ಟು 4 ಸೆಟ್ಸ್ ಇದೆ, ವೇರಿಯೇಷನ್ಸ್ ಜಾಸ್ತಿ ಇದೆ. ಬಿಕಾಸ್ ಸ್ಟೇಜ್ ರೆಡಿ ಆಗಬೇಕು ಅಂದರೆ ಯು ನೀಡ್ ಟು
ಗೋ ಇನ್ ಎ ಡಿಫ್ರೆಂಟ್ ಅಪ್ರೋಚ್. ಇಷ್ಟು ದಿನ ನಾನು ನನ್ನ ನಾಲೆಡ್ಜಲ್ಲಿ ನನಗೇನು ಗೊತ್ತು ಅದರಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಬಿಲ್ಡಿಂಗ್ ಮಾಡ್ತಿದ್ದೆ. ಸೊ ಇವಾಗ ಏನು ಅಂದರೆ ಇವಾಗ ನಾವು ಸ್ಟೇಜ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಕೋಚ್ ಕೂಡ ಇದ್ದಾರೆ. ಅವ್ರು ಹೆಂಗೆ ಹೇಳ್ತಾರೆ ಟ್ರೈನಿಂಗ್ ಪ್ರಿನ್ಸಿಪಲ್ಸ್ ಏನಿರುತ್ತೋ ಆ ಥರ ಫಾಲೋ ಮಾಡಬೇಕು. ಬಿಕಾಸ್ ಸ್ಟೇಜ್ ರೆಡಿ ಅನ್ನೋದು ತಮಾಷೆ ಮಾತಲ್ಲ, ಇಟ್ ಈಸ್ ವೆರಿ ಪ್ರಿಸೈಸ್. ಈ ವೀಕು BMI ಟೆಸ್ಟ್ ಮಾಡಿಸಿದೆ. BMI ಟೆಸ್ಟ್ ಮಾಡಿಸಿದಾಗ ಗೊತ್ತಾಯಿತು ವಿ ಲಾಸ್ಟ್ 1.5 kg ಆಫ್ ಮಸಲ್ ಮಾಸ್. ಸೊ ವಿಚ್ ಈಸ್ ಬ್ಯಾಡ್. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಆ 1 kg 1 kg ಮಸಲ್ ಲಾಸ್ ಆಯ್ತಲ್ಲ ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಅದು ತುಂಬಾ ಇದಾಯಿತು. ಬಟ್ ಅದನ್ನು ಬೇಗನೆ ನೋಟಿಸ್ ಮಾಡಿ ಚೇಂಜ್ ಮಾಡಿದ್ದೀವಿ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಲೆಟ್ಸ್ ಗೋ ಸ್ಟಾರ್ಟ್ ಅವರ್ ವರ್ಕೌಟ್. Last 3. Last 2. Last. ಗುರು, ನನ್ನ ಫ್ಯಾಮಿಲಿಗೋಸ್ಕರ ನಾನು ಸಾಯಕ್ಕೂ ರೆಡಿ. ಎಷ್ಟು ಜನ ಈ ಡೈಲಾಗ್ ಹೇಳಿರ್ತಾರೆ ಕರೆಕ್ಟಾ? ಲೈಫಲ್ಲಿ ಒಂದಲ್ಲ ಒಂದು ಪಾಯಿಂಟಲ್ಲಿ ಎಲ್ಲರೂ ಈ ಡೈಲಾಗ್ನ ಹೇಳಿರ್ತಾರೆ, ಇಲ್ಲ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ, ನನ್ನ ಫ್ಯಾಮಿಲಿಗೋಸ್ಕರ ನಾನು ಸಾಯಕ್ಕೂ ರೆಡಿ ಹಂಗೆ. ಆದರೆ ಎಲ್ಲರೂ ಮರ್ತೋಗಿರೋ ಭಾಗ ಏನು ಅಂದರೆ, ಫ್ಯಾಮಿಲಿಗೋಸ್ಕರ ಯಾಕೆ ಬದುಕಬಾರ್ದು, ಯಾಕೆ ಯಾವಾಗೂ ಸಾಯಬೇಕು ಅಂತ ಯೋಚನೆ ಮಾಡ್ತೀರ. ಯಾಕೆ ಫ್ಯಾಮಿಲಿಗೋಸ್ಕರ ಒಂದು ಹೆಲ್ದಿ ಲೈಫ್ ಬದುಕಬೇಕು ಅಂತ ಯಾರೂ ಮಾತಾಡೋಲ್ಲ. ಯಾಕೆ ಫ್ಯಾಮಿಲಿಗೋಸ್ಕರ ನಾನು ಚೆನ್ನಾಗಿ ಬದುಕ್ತೀನಿ, ಒಳ್ಳೆ ರೀತಿ ಬದುಕ್ತೀನಿ ಅಂತ ಯಾರೂ ಹೇಳೋದು ಇಲ್ಲ. ಯಾಕೆ ಫ್ಯಾಮಿಲಿಗೋಸ್ಕರ ಒಂದು ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿಕೊಂಡು ಬಾಡಿನ ಹೆಲ್ದಿಯಾಗಿ ಇಟ್ಕೊಂಡು ಫಿಟ್ ಆಗ್ತೀನಿ ಅಂತ ಹೇಳಲ್ಲ. ಯಾಕೆ ಫ್ಯಾಮಿಲಿಗೋಸ್ಕರ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳೋತ್ತಪ್ಪ. ಫ್ಯಾಮಿಲಿಗೋಸ್ಕರ ಬದುಕೋದು, ಅದು ಒಳ್ಳೆ ರೀತಿಯಲ್ಲಿ ಬದುಕೋತಪ್ಪ. ಸಾಯೋಕ್ಕೇನು ಗುರು 2 ನಿಮಿಷ ಸಾಕು, ಆದರೆ ಒಳ್ಳೆ ರೀತಿಯಲ್ಲಿ ಬದುಕು ತೋರ್ಸೋಕ್ಕೆ ಬೇಕಾಗಿರೋದು ಮೀಟ್ರು. ಯೋಚನೆ ಮಾಡಿ. Come on. 4. Come on. 5. 6. 7. Yo. Ooh.
ನಿನ್ನೆ ಹೇಳ್ದಂಗೆ ಒಂದು ಮೇಜರ್ ಪ್ರಾಬ್ಲಮ್ ಆಯಿತು ನನಗೆ ಸ್ಟಾರ್ಟಿಂಗಲ್ಲಿ ಹೇಳಬೇಕು ಅಂದರೆ. ಅದೇನು ಅಂದರೆ ಫಸ್ಟ್ ನಾನು ಈ ಪ್ರೆಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸರಿ BMI ಟೆಸ್ಟ್ ಮಾಡಿಸಿದೆ. ಸೊ BMI ಟೆಸ್ಟ್ ಮಾಡಿಸಿದಾಗ ಒಂದು ರಿಪೋರ್ಟ್ ಬಂದಿತ್ತು, ನನ್ನ ಬಾಡಿ ಕಾಂಪೋಸಿಷನ್ ಹೆಂಗಿದೆ, ಮಾಸ್ ಹೆಂಗಿದೆ, ಫ್ಯಾಟ್ ಪರ್ಸೆಂಟೇಜ್ ಹೆಂಗಿದೆ. ಸೊ ಎಲ್ಲ ಒಂದು ಎಸ್ಟಿಮೇಷನ್ ಅಷ್ಟೇ. ಅದು ಮಿಷಿನ್ ಯಾವತ್ತೂ ಆ್ಯಕ್ಯುರೇಟ್ ಆಗಿರೋಲ್ಲ, ಬಟ್ ಎಸ್ಟಿಮೇಷನ್ ಕ್ಲೋಸ್ ಟು ಆ್ಯಕ್ಯುರೇಸಿ. ಏನೇ ಆಗಲಿ, ಇವಾಗ ನಾವು ಕ್ಯಾಲೋರೀಸ್ ಕೂಡ ಅಷ್ಟೇ ಕ್ಲೋಸ್ ಟು ಆ್ಯಕ್ಯುರೇಸಿನೇ ಟ್ರ್ಯಾಕ್ ಮಾಡೋದು, ಆ್ಯಕ್ಯುರೇಟಾಗಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಚೆಕ್ ಮಾಡಿಸಿದಾಗ ಸೊ ಇಲ್ಲೇನು ನೋಡ್ತಾ ಇದ್ದೀರಾ, 90-25 76 kgs ಇತ್ತು. ಸೊ ಸ್ಕೆಲಿಟನ್ ಮಸಲ್ ಮಾಸ್ ಬಂದುಬಿಟ್ಟು 36.6, ಬಾಡಿ ಫ್ಯಾಟ್ ಬಂದುಬಿಟ್ಟು 16.9. ಸೊ ಇದು ನಾನು ಪ್ರೆಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡಿಸಿದಾಗ ಬಂದಿದ್ದ ರಿಪೋರ್ಟು. ಪ್ರೆಪ್ ಸ್ಟಾರ್ಟ್ ಮಾಡಿ 1 ತಿಂಗಳಾದಮೇಲೆ ಕೋಚ್ ಮತ್ತೆ ಹೇಳಿದ್ರು ಚೆಕ್ ಮಾಡಿಸೋಣ ಅಂತ. ಸೊ ಚೆಕ್ ಮಾಡಿಸಿದ್ವಿ. ಅದು ಹೇಳಬೇಕು ಅಂದರೆ ಒಳ್ಳೇದಾಯಿತು ಚೆಕ್ ಮಾಡಿಸಿದ್ದು. ಯಾಕೆ ಅಂದರೆ 2 ಮೇಜರ್ ಮಿಸ್ಟೇಕ್ ಮಾಡಿದ್ವಿ ನಾವು. ಮಿಸ್ಟೇಕ್ ನಂಬರ್ 1 ಏನು ಅಂದರೆ, ಮಾರ್ನಿಂಗ್ ನಾನು ಯಾವಾಗೂ ಮಾರ್ನಿಂಗ್ ಎಲ್ಲ ಟ್ರೈನ್ ಮಾಡ್ತಾಯಿದ್ದು. ಸೊ ಮಿಸ್ಟೇಕ್ ನಂಬರ್ 1 ಅಲ್ಲೇ ಆಗಿದೆ. ಏನಕ್ಕೆ ಅಂದರೆ, ಕಟ್ ಮಾಡೋ ಟೈಮಲ್ಲಿ ಹೇಳಬೇಕು ಅಂದರೆ ಬಲ್ಕ್ ಟೈಮ್ಗಿಂತ ಕಟ್ ಟೈಮಲ್ಲೇ ಒಂದು ಮೀಲು ಪ್ರಾಪರಾಗಿ ಇಂಟೇಕ್ ಇಟ್ಕೊಂಡು ವರ್ಕೌಟ್ ಮಾಡಬೇಕು. ನಾನು ಬೆಳಗ್ಗೆ ಜೋಶಲ್ಲಿ ಎಂಟಿ ಸ್ಟಮಕಲ್ಲಿ ವರ್ಕೌಟ್ ಮಾಡ್ತಿದ್ನ, ಆಗಿರೋ ಕರ್ಮ ಇದು. ಆಲ್ಮೋಸ್ಟ್ 1.5 kg ಆಫ್ ಮಸಲ್ ಮಾಸ್ ಕಮ್ಮಿ ಆಗಿದೆ. 76ಇಂದ 71.6 ಆಯಿತು, 36.6ಇಂದ 35.0, 16.9ಇಂದ 15.2. ಆದರೆ ಈ ಚೆಕ್ ಮಾಡಿಸಿದ್ದು ಒಂಥರ ಒಳ್ಳೇದು. ಆ್ಯಕ್ಚುಲಿ ಫಸ್ಟು 1.5 ಇಲ್ಲ 2 ವೀಕ್ಸ್ ಅಷ್ಟೇ ನಾನು ಮಾರ್ನಿಂಗ್ ಟ್ರೈನ್ ಮಾಡಿದ್ದು. ನನ್ನ ಕೈಲಿ ಟ್ರೈನ್ ಮಾಡೋಕ್ಕಾಗಲಿಲ್ಲ. ಸೊ ಮಧ್ಯಾಹ್ನಕ್ಕೆ ಶಿಫ್ಟ್ ಆಗಿಬಿಟ್ಟೆ. ನಿದ್ದೆ ಎಲ್ಲ ಸರಿ ಇರಲಿಲ್ಲ. ಯಾಕೆ ಅಂದರೆ 8:30 ಮಲ್ಕೊಂಡು 4:45 5 o'clock ಎದ್ದೊಳ್ತಿದ್ದೆ. ನಿದ್ದೆ ಸಾಲ್ತಿಲ್ಲ. ಪಾಯಿಂಟ್ ನಂಬರ್ 1 ಅದು. ಪಾಯಿಂಟ್ ನಂಬರ್ 2, ಎಂಟಿ ಸ್ಟಮಕಲ್ಲೇ ವರ್ಕೌಟ್ ಮಾಡ್ತಿದ್ದೆ. ಆ್ಯಂಡ್ ಪಾಯಿಂಟ್ ನಂಬರ್ 3 ಅದೇನು ಅಂತ ಹೇಳ್ತೀನಿ. ಈ 2 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಸ್ಲೀಪ್ ಆ್ಯಂಡ್ ಎಂಟಿ ಸ್ಟಮಕ್. ಇವೆರಡು ರೀಸನ್ನೇ ಈ 1.6 kg ಏನು ಲಾಸ್ ಆಗಿದೆಯಲ್ಲ ಅದಕ್ಕೆ ಮೇಜರ್ ರೀಸನ್. ಇವಾಗ 1.6ಅಲ್ಲಿ 1.6 ಫುಲ್ ಮಸಲ್ ಅಂತ ಹೇಳೋಕ್ಕಾಗಲ್ಲ. ವಾಟರು, ಗ್ಲೈಕೋಜನ್ ಇರುತ್ತೆ. ಸೊ ಬಾಡಿಯಲ್ಲಿ ಮಸಲ್ ಒಳಗಡೆ ಗ್ಲೈಕೋಜನ್ ಸ್ಟೋರ್ ಆಗುತ್ತೆ. ನಾವು ಕಾರ್ಬ್ಸ್ ಕಮ್ಮಿ ಮಾಡಿದಾಗ ಗ್ಲೈಕೋಜನ್ ಕೂಡ ಕಮ್ಮಿ ಆದಾಗ ಮಸಲ್ದಲ್ಲಿ ಗ್ಲೈಕೋಜನ್ ಸ್ಟೋರೇಜ್ ಕೂಡ ಕಮ್ಮಿ ಆಗುತ್ತೆ. ಹಂಗಂದ್ಬಿಟ್ಟು ಮಸಲ್ ಲಾಸ್. ಸೊ ಇವಾಗ 1.6 kgsಲ್ಲಿ ಏನಿಲ್ಲ ಅಂದರೂ ಒಂದು 800 to 900 grams ಗ್ಲೈಕೋಜನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಸ್ಟ್ರೆಂತಲ್ಲಿ ನನಗೇನು ಕಮ್ಮಿ ಆಗಿದೆ ಅಂತ ಅನಿಸ್ತಲ್ಲ. ಸ್ಟ್ರೆಂತ್ ಹಂಗೆ ಇದೆ ಅಂದರೆ ಮಸಲ್ ಕೂಡ ಹಂಗೆ ಇದೆ ಅಂತ ಅರ್ಥ. ಲಾಸ್ಟ್ ಪಾಯಿಂಟ್ ಏನೋ ಇದೆ ಅಂತ ಹೇಳಿದ್ನಲ್ಲ, ಅದೇನು ಅಂದರೆ ವೆಜ್. ಮಸಲ್ ಬಿಲ್ಡಿಂಗಲ್ಲಿ ಸ್ವಲ್ಪ ಪ್ರೋಟೀನ್ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ಬಟ್ ಕಟ್ ಮಾಡೋ ಟೈಮಲ್ಲಿ ಪ್ರೋಟೀನ್ ಇಂಟೇಕ್ ಮಾತ್ರ ಪರ್ಫೆಕ್ಟ್ ಆಗಿರಬೇಕು. ಯಾಕೆ ಅಂದರೆ ಫ್ಯಾಟ್ ಲಾಸ್ ಮಾಡೋ ಟೈಮಲ್ಲಿ ಮಸಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಏನಾಯ್ತು ನನ್ನ ಕೇಸಲ್ಲಿ, ಸೊ ಹಂಗೆ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ನಾನು 3 days ವೆಜ್ ತಿಂತಿದ್ದೆ, ನಾನು ಮಿಕ್ಕಿದ 4 days ನಾನ್ ವೆಜ್ ತಿಂತಿದ್ದೆ. ಫ್ಯಾಟ್ ಲಾಸ್ ಟೈಮಲ್ಲಿ ಫ್ಯಾಟ್ ಲಾಸ್ ಎಷ್ಟು ಇಂಪಾರ್ಟೆಂಟು, ಮಸಲ್ ಕೂಡ ರಿಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಎಸ್ಪೆಷಲಿ ಈ ಥರ ಶೋಗೆ ಪ್ರಿಪೇರ್ ಆಗೋ ಟೈಮಲ್ಲಿ ಮಸಲ್ ಮಾಸ್ ಎಷ್ಟು ಪ್ರಿಸರ್ವ್ ಮಾಡಿ ಇಟ್ಕೊತೀವೋ ಅಷ್ಟು ಯೂಜಾಗಿ ಕಾಣಿಸ್ತೀವಿ ಸ್ಟೇಜ್ ಮೇಲೆ. ಸೊ ನನಗಿರೋದೇ ಕಮ್ಮಿ ಮಸಲ್ ಮಾಸ್. ಇನ್ನು ನಾನು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1-2 ವರ್ಷ ಆಗಿರುತ್ತೆ. ಇಂಥ ಟೈಮಲ್ಲಿ ಮಸಲ್ನ ಇನ್ನೂ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನನಗೆ. ಯೂಜ್ ಇದ್ದಿದ್ರೆ ಅದೊಂದು ಕೇಸು, ಸ್ವಲ್ಪನಾದರೂ ಲಾಸ್ ಆದರೆ ಪರವಾಗಿಲ್ಲ ಅಂತ ಬಿಟ್ಬಿಡ್ಬೋದು. ಬಟ್ ಮಸಲ್ ಲಾಸ್ ಆಗೋಕ್ಕೆ ಮೇಜರ್ ಕಾರಣ ಈ 3: ಸ್ಲೀಪ್, ರಿಕವರಿ ಸರಿಗಿರಲಿಲ್ಲ, ಎಂಟಿ ಸ್ಟಮಕ್ ಅಲ್ಲಿ ಟ್ರೈನ್ ಮಾಡ್ತಾ ಇದ್ದಿದ್ದು. 3rd, ಪ್ರೋಟೀನ್. ವೆಜ್ಜಲ್ಲಿ ಪ್ರೋಟೀನ್ ತಿನ್ಬೋದು ಕರೆಕ್ಟಾಗಿ, ಬಟ್ ಅದು ವೇಯಲ್ಲೇ ಬರಬೇಕು. ಮತ್ತು ಫುಲ್ ಅಮಿನೋ ಆ್ಯಸಿಡ್ ಇರೋ ಪ್ರೋಟೀನೇ ತಿನ್ನಬೇಕು. ವೆಜ್ಜಲ್ಲಿ ಹೇಳ್ಬೇಕು ಅಂದರೆ ಅಷ್ಟೊಂದು ಬಯೋ ಅವೈಲಬಿಲಿಟಿ ಇರೋಲ್ಲ ಪ್ರೋಟೀನ್. ಅದಾದಮೇಲೆ ಏನೇನು ಚೇಂಜಸ್ ಆಯಿತು ಅಂತ ಹೇಳ್ತೀನಿ ನೋಡಿ. ಮಧ್ಯಾಹ್ನ ಶಿಫ್ಟ್ ಆದಾಗಿಂದ ಈಗ ಆಲ್ಮೋಸ್ಟ್ ನಾನು ಏನಿಲ್ಲ ಅಂದರೂ 9 to 10 hours. ಸೊ ನೆನ್ನೆ ಸ್ಲೀಪ್ ನೋಡಿದ್ರೆ ನೀವು 10.14 10 hours ಮಲಗಿದ್ದೀನಿ. ಸೊ ಈಗ ಸ್ಲೀಪ್ ಆನ್ ಪಾಯಿಂಟ್ ಇದೆ ಆ್ಯಂಡ್ ಮೀಲ್ಸ್ ಲೋಡ್ ಮಾಡಿಕೊಂಡೇ ವರ್ಕೌಟ್ಗೆ ಹೋಗ್ತಾ ಇದ್ದೀನಿ. ವರ್ಕೌಟ್ ಕೂಡ ಕ್ರೇಜಿಯಾಗಿ ಹೇಳಬೇಕು ಅಂದರೆ ಈ ಮಧ್ಯಾಹ್ನ ಶಿಫ್ಟ್ ಆಗಿ ಈಗ ಆಲ್ಮೋಸ್ಟ್ 2 weeks ಇಲ್ಲ 2.5 weeks ಆಯಿತು. ಸೊ ಆ 2.5 weeksಲ್ಲಿ ಸ್ಟ್ರೆಂತ್ ಇಂಪ್ರೂವ್ ಆಗಿದೆ ಹೇಳಬೇಕು ಮೊದಲಿಗಿಂತ. ಅದೊಂದು ಸೈನ್.